हरिः ओम् अशेषवाक्याज्ञमनापहन्त्री नवं नवं स्पष्टसुवाक्प्रदायिनि ममेह जिज्ञाग्रसुरङ्गनर्तकी भवप्रसन्ना वदने च मे श्रीः आदितमनोरथाः श्रीगुरुभ्यो नमः। श्री श्री सत्यात्मतीर्थ श्रीपादस्वामी गुरुभ्यो नमः। ಗಾನಶ್ರೀ ವೇದಾಂತ ಲಹರಿಯ 13ನೇ ಭಾಗದ ಇಂದು ಮಧ್ವ ಪುರಂದರ ನಮನದ 2ನೇ ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಕೂರ್ಮ ಪುರಾಣ ಮತ್ತು ಮಾರ್ಕಾಂಡೇಯ ಪುರಾಣವನ್ನು ನೆರವೇರಿಸಿಕೊಳ್ಳಲಿಕ್ಕೆ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರಾದ ಶ್ರೀಯುತ ಪಂಡಿತ್ ಪೂಜ್ಯ ವೆಂಕಟೇಶಾಚಾರ್ಯ ಕುಲಕರ್ಣಿಯವರು ವೇದಿಕೆಗೆ ಬರಬೇಕು ಅಂತ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಭಾಷೆಗಳು ಮಾತಾಡಿ ಸ್ವಾಗತ ಕೊಡಬೇಕು. ಪೇಜಾವರ ಸ್ವಾಮಿಗಳವರ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ ಶಾಸ್ತ್ರ ತರ್ಕ ಮೀಮಾಂಸವನ್ನು ಅಧ್ಯಯನ ಮಾಡಿ 2006ರಲ್ಲಿ ಪರಮ ಪೂಜ್ಯ ಶ್ರೀ ವಿಶ್ವೇಶ್ವರ ಶ್ರೀಪಾದರವರಲ್ಲಿ ನ್ಯಾಯಸುಧಾಮಂಗಲ ಮಹೋತ್ಸವ ಮಾಡಿ ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಪಾಠ ಪ್ರವಚನ ಮಾಡ್ತಾ ಆಚಾರ್ಯರು ವಿಶೇಷವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಹ ಆಚಾರ್ಯರ ಒಂದು ಕಿರುಪರಿಚಯವನ್ನು ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂಜ್ಯ ಆಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಪೀಠಕ್ಕೆ ಸೇರಿದರು. ಇವರು ಸೇರಿದ ವರ್ಷದಲ್ಲೇ ಕೃಷ್ಣದೇವರ ಮೇಲೆ ಒಂದು ಕಾವ್ಯ ರಚನೆ ಮಾಡಿದರು. ತಮ್ಮ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಒಂದೂ ದಿನ ಬಿಡದೆ ಅಗ್ನಿ ಕಾರ್ಯವನ್ನು ಮಾಡ್ತಾ ಇದ್ದರು. ಜೊತೆಗೆ ವಿದ್ಯಾಪೀಠದ ಅಧ್ಯಯನ ಮಾಡ್ತಾ ಅಷ್ಟಾವಧಾನದ ಒಂದು ಕ್ರಮವನ್ನು ಅಧ್ಯಯನ ಮಾಡಿ ನಂತರ ದೇವದತ್ತ ಪಾಡಿಗಳ ಮಾತ್ರ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮತ್ತು ವಿಶ್ವತತ್ವ ನಿರ್ಣಯ ಗ್ರಂಥವನ್ನು ಕಂಠಪಾಠ ಮಾಡಿ ಪೇಜಾವರ ಶ್ರೀ 1008 ಶ್ರೀ ವಿಷ್ಣುವರ್ಧನ ತೀರ್ಥರ ಬಳಿ ಸುವರ್ಣ ಪದಕವನ್ನು ಪಡೆದಿದ್ದಾರೆ. ಮತ್ತು ಸಂಪೂರ್ಣ ಸುಧಯ ಗ್ರಂಥವನ್ನು ಕಂಠಸ್ಥವನ್ನು ಪರೀಕ್ಷೆ ಕೊಟ್ಟಿದ್ದಾರೆ. ಮತ್ತು ಇವರು ಸೌದೆ ಶ್ರೀ 1008 ಶ್ರೀ ವಿಶ್ವವರ್ಧನ ತೀರ್ಥರಿಗೆ ಪಾಠವನ್ನು ಹೇಳಿದ್ದಾರೆ. ಮತ್ತು ಪೇಜಾವರ ಹಿರಿಯ ಶ್ರೀಪಾದಗಳ ಮೇಲೆ ವಿಶ್ವೇಶ ತೀರ್ಥರ ಎಂಬ ವಿಶ್ವೇಶ ಚಂಪು ಎಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಇವರು ಓರ್ಜವರಿಗೆ ಸೇರಿದರು. ತಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮಕ್ಕಳಿಗೂ ಸಹ ಕಲಿಸಬೇಕೆನ್ನೋ ನಿಟ್ಟಿನಲ್ಲಿ ತಮ್ಮ ಮಗನಿಗೆ 2ನೇ ವರ್ಷದಿಂದಲೇ ಸಂಸ್ಕೃತ ಮಾತನಾಡುವನ್ನು ಕಲಿಸಿಕೊಟ್ಟಿದ್ದಾರೆ. ಮತ್ತು ಅವರ ಮಗನಿಗೂ ಕೂಡ ವಿಶೇಷವಾಗಿ ಅಷ್ಟಾವಧಾನ ಹೇಗೆ ಮಾಡಬೇಕು ಅಂತ ಪಾಠವನ್ನು ಮಾಡಿದ್ದಾರೆ. ಅಷ್ಟು ವಿಶೇಷತಕ್ಕಂಥ ಆಚಾರ್ಯರು. ಅವರ ಬಗ್ಗೆ ಹೇಳಲಿಕ್ಕೆ ಇನ್ನೂ ಬೇಕಾದಷ್ಟು ವಿಷಯ ಇದೆ, ಸಮಯದ ಅಭಾವವಿದೆ. ಹೀಗಾಗಿ ಆಚಾರ್ಯರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಒಂದು ಆಹ್ವಾನಕ್ಕೆ ಮನ್ನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂತಹ ಆಚಾರ್ಯರಿಗೆ ನಾವು ಎಲ್ಲರೂ ಸೇರಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇಂದಿನ ದಿವಸ ಕೂರ್ಮ ಪುರಾಣ ಮತ್ತು ಮಾರ್ಕಾಂಡೇಯ ಪುರಾಣವನ್ನು ಪ್ರವಚನ ವಿಶ್ಲೇಷಣೆ ನೆರವೇರಿಸಿಕೊಳ್ಬೇಕು ಅಂತ ಈ ಸಮಯಕ್ಕೆ ಪ್ರಾರ್ಥನೆ ಮಾಡ್ತಾ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಾವು ಪ್ರವಚನವನ್ನು ಕೇಳುವಾಗ ಸಂಕಲ್ಪವೆಂದೇನೆ ಯಾವುದೂ ಫಲಿಸಲ್ಲ. ಹೀಗಾಗಿ ಎಲ್ಲರೂ ಆಚಮನ ಮಾಡಿ ಸಂಕಲ್ಪವನ್ನು ಮಾಡಬೇಕು ಅಂತ ಈ ಸಮಯ ಕೇಳಿದ್ದೇನೆ. ಎಲ್ಲರೂ ಬಲಿಗೆಯನ್ನು ಮುಟ್ಕೋಬೇಕು. ನಿಮ್ಮ ಬಲಿಗೆಯನ್ನು ಮುಟ್ಕೊಳ್ಳಿ. ಆಚರಣೆಯಾಗಿ ಶಿವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಲೋಕಜಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. पूर्वोच्चरित वर्तमान एवं गुण विशेषण विशिष्टायाम शोभनडितो श्री भारतीय रमण मुख्य प्राणांतर्गत श्री विष्णु प्रेरणೆಯ श्री विष्णु प्रीत्यर्थम ಎಲ್ಲರೂ ಮಮ ಅಂತ ಹೇಳಬೇಕು. ಆತ್ಮನಃ ಸಕಲ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಅಂತ ಹೇಳಬೇಕು. ಅಸ್ಮಾಕಂ ಸಹ ಕುಟುಂಬಾನಾಂ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಅಭೀಷ್ಟ ಸಿದ್ಧ್ಯರ್ಥಂ ತಥಾ ಹರಿಸರ್ವೋತ್ತಮತ್ವ ಜ್ಞಾನ ಪ್ರಾಪ್ತ್ಯರ್ಥಂ ಅದ್ಯ ದಿನ ಆರಂಭ ನವಮ ದಿನ ಪರ್ಯಂತಂ
ಅಷ್ಟಾದಶ ಪುರಾಣ ಪ್ರವಚನ ವಿದ್ವಾಂಸದ್ವಾರ ಅಹಂ ಕಥಾಶ್ರವಣಂಚ ಕರಿಷ್ಯೆ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನಿಂದ ಆರಂಭ ಮಾಡಿ ಇನ್ನೂ 8 ದಿವಸ ಕಾಲ ನಿರ್ವಿಘ್ನವಾಗಿ ಕೇಳುವಂಥ ಮನಸ್ಸು ಕೊಡಲಿ ಅಂತ ವೃದ್ಧತೆಯವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದೇ ರೀತಿ ಮೇಲಿಂದ ಮೇಲೆ ನಾವು ಈ ಥರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕಾಗಲಿ ಅಂತ ನಿಮ್ಮ ಕುಲದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಆಚಾರ್ಯ ಪ್ರಾರಂಭ ಮಾಡ್ತಾರೆ. ಸಹ ಕಲಾವಿದರನ್ನು ಶ್ರೀಮತಿ ಜಯಶ್ರೀಯವರು ನೆರವೇರಿಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಸಹ ಕಲಾವಿದರ ಸ್ವಾಗತವನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ.